ವಿಧಾನಸಭೆಯ ಕೊನೆಯ ದಿನದ ಕಲಾಪಕ್ಕೆ ಅಡ್ಡಿಪಡಿಸಿ ಸ್ಪೀಕರ್ ಪೀಠ ಏರಿದಂತಹ 18 ಶಾಸಕರು 6 ತಿಂಗಳ ಕಾಲ ಅಮಾನತು ಶಿಕ್ಷೆಗೆ ಒಳಗಾಗಿದ್ದಾರೆ. ಅಮಾನತ್ತಾಗಿರುವ ಶಾಸಕರು ಮುಂದಿನ ಅಧಿವೇಶನದಲ್ಲಿ ಇದೇ ರೀತಿಯ ವರ್ತನೆಯನ್ನ ಪುನರಾವರ್ತಿಸಿದರೆ ಅವರನ್ನ ಡಿಸ್ಮಿಸ್ ಮಾಡುವುದಾಗಿ ಸ್ಪೀಕರ್ ಯುಟಿ ಖಾದರ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸ್ಪೀಕರ್ ಖಾದರ್, ಸದ್ಯದಲ್ಲಿ ಕೊನೆಯ ದಿನ ಧನ ವಿನಿಯೋಗ ಬಿಲ್ ಪಾಸ್ ಮಾಡಲೇಬೇಕಿದ್ದು ಅದು ಪಾಸ್ ಆಗಿಲ್ಲ ಅಂದ್ರೆ ಇಡೀ ರಾಜ್ಯಕ್ಕೆ ತೊಂದರೆ ಇದೆ. ಆದರೆ ಧನ ವಿನಿಯೋಗ ಬಿಲ್ ಪಾಸ್ ಮಾಡಲು ಶಾಸಕರು ಅಡ್ಡಿಪಡಿಸಿದ್ದಾರೆ. ಅವರ ಎಲ್ಲಾ ತೊಂದರೆಯನ್ನು ಸಹಿಸಿ ನಾನು ಬಿಲ್ ಪಾಸ್ ಮಾಡಿದ್ದು ಬಳಿಕ ಚರ್ಚಿಸಿ ಅವರ ದುರ್ನಡತೆಗೆ ಅಮಾನತು ಶಿಕ್ಷೆ ನೀಡಿದ್ದೇನೆ. ಕೊನೆಯ ದಿನ ಅಮಾನತು ಆದರೆ ಏನೂ ಆಗೋದಿಲ್ಲ ಅನ್ನೋದು ಶಾಸಕರ ಮನಸ್ಸಿನಲ್ಲಿ ಇದೆ. ಹೀಗಾಗಿ 6 ತಿಂಗಳು ಅಮಾನತನ್ನ ಮಾಡಿದ್ದೇನೆ. ಹಿಂದೆಯೂ ಇಂತಹ ಘಟನೆ ನಡೆದಾಗ ಇದೇ ರೀತಿಯ ಕಠಿಣ ಕ್ರಮ ಕೈಗೊಂಡಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಆದರೆ ಹಿಂದಿನವರು ಇಂತಹ ಧೈರ್ಯವನ್ನ ತೋರಿಸಿಲ್ಲ. ನಾನು ಸ್ಪೀಕರ್ ಪೀಠಕ್ಕೆ ಇರುವ ಅಧಿಕಾರವನ್ನ ಅದರ ಘನತೆ ಕಾಪಾಡುವ ಸಲುವಾಗಿ ಚಲಾಯಿಸಿದ್ದೇನೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಕಲಾಪದಲ್ಲಿ ನಡೆದ ಚರ್ಚೆಗಳು ಹಾಗೂ ಇತರ ವಿಚಾರಗಳ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದು ಸದನ ಸೂತ್ರವಾಗಿ ನಡೆಸಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಿದ್ದಾರೆ. 7:45 ಕೂಡ ಅಧಿವೇಶನ ಪ್ರಾರಂಭ ಆಗಿದ್ದುಕೊಂಡು ರಾತ್ರಿ 11:30 ಗಂಟೆ ತನಕ ಕೂಡ ಇವತ್ತು ಅಸೆಂಬ್ಲಿ ನಡೆದಿದೆ. ಯಾವ ಸಮಯ ನಾನು ಆ ಪರಿಸ್ಥಿತಿ ನೋಡಿ ನಾನು ನಿಗದಿಪಡಿಸಿದ್ದೇನೆ. ಬಹುತೇಕ ಎಲ್ಲ ಶಾಸಕರು ಮಂತ್ರಿಗಳು ನಿಗದಿತ ಸಮಯದಲ್ಲಿ ಭಾಗವಹಿಸಿ ರಾಜ್ಯದ ಮತ್ತು ಅವರ ಕ್ಷೇತ್ರ ಜನಪರವಾದ ಕಾಳಜಿಯನ್ನು ಆಡಳಿತ ಪಕ್ಷ ಶಾಸಕರು ಪ್ರತಿಪಕ್ಷ ಶಾಸಕರು ಸರ್ಕಾರ ತೋರಿಸಿಕೊಟ್ಟು ಭಾಳಷ್ಟು ಇವತ್ತು ಚರ್ಚೆ ಇವತ್ತು ಆಗಿದೆ. ಆದ ಕಾರಣ ಇವತ್ತು ಹೈಯೆಸ್ಟ್ ಬಿಲ್ ಸುಮಾರು 27 ಬಿಲ್ಗಳು ನಮ್ಮ ಇದರಲ್ಲಿ ಮೊನ್ನೆ ಇವತ್ತು ಪಾಸಾಗಿದ್ದು, ಮೋಸ್ಟ್ಲಿ 27 ಇನ್ಕ್ಲೂಡಿಂಗ್ ಫೈನಾನ್ಸ್ ಬಿಲ್. ಧನ ವಿನಿಯೋಗ ಬಿಲ್ ಜೊತೆಯಲ್ಲಿ 27 ಬಿಲ್ಗಳು ಇವತ್ತು ಪಾಸಾಗಿದೆ. 4 ರೆಸೊಲ್ಯೂಷನ್, 4 ನಿರ್ಣಯಗಳು. ಅದು ಒಂದು SC/ST ಸಂಬಂಧಪಟ್ಟಾಗೆ ಇಷ್ಟು ಶೇಕಡಾವ ಸೆಂಟ್ರಲ್ ಕೊಡಬೇಕಂತೀರಿ ಅಲ್ಲಿಗೆ, ಮತ್ತೊಂದು ವಿಶ್ವವಿದ್ಯಾಲಯದ್ದು, ಮತ್ತೊಂದು ವಕ್ಫಿದು ರಿಜೆಕ್ಷನ್. ಸೊ 4 ಇವತ್ತು ಅಧಿಸೂಚನೆಗಳು, ಇವತ್ತು ನಮ್ಮ ನಿರ್ಣಯಗಳು, ಇವತ್ತಲ್ಲಿ 3 ನಿರ್ಣಯಗಳು ಪಾಸಾಗಿದೆ. 4 ವಿಚಾರಗಳನ್ನು 60 ತಗೊಂಡಂಥ ವಿಚಾರಗಳನ್ನು ಅರ್ಧ ಗಂಟೆ ಕಾಲ ಚರ್ಚೆ ಇವತ್ತು ಚರ್ಚಿಸಲಾಗಿದೆ. 3096 ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದ್ದು ನಾವು ಸದನದಲ್ಲಿ ಯಾವುದು ಉತ್ತರಿಸಬೇಕು 195ರಲ್ಲಿ ಪೈಕಿ 189 ಪ್ರಶ್ನೆಗೆ ಉತ್ತರಿಸಲಾಗಿದೆ. ಅದೇ ರೀತಿ ಲಿಖಿತವಾದ ಪ್ರಶ್ನೆ 2583, ಇದರ ಪೈಕಿ 2190 ಪ್ರಶ್ನೆಗೆ ಉತ್ತರ ಕೊಡಲಾಗಿದೆ. ಯಾವುದಿವತ್ತು ಸದನದಲ್ಲಿ ಉತ್ತರ ಕೊಡಬೇಕಾದಂಥ ಅವಿವರಗಳು ಮತ್ತು ಲಿಖಿತವಾಗಿ ಉತ್ತರ ಕೊಡಬೇಕಾದಂಥ ಉತ್ತರ ಯಾವುದು ಬರಲಿಲ್ಲ ಅದನ್ನು ನಿಗದಿತ ಸಮಯದಲ್ಲಿ ಕೊಡಬೇಕು. ಮತ್ತು ಬರದಿದ್ದಲ್ಲಿ ಇದನ್ನು ನೋಡಿ ತನಿಖೆ ಮಾಡಿ ಯಾಕೆ ಅವರಿಗೆ ರಿಪ್ಲೈ ಬರಲಿಲ್ಲ ಮತ್ತು ಆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಲು ನಾನು ಪ್ರಪ್ರಥಮ ಬಾರಿಗೆ ನಮ್ಮ ರಾಜ್ಯದ ಡೆಪ್ಯೂಟಿ ಸ್ಪೀಕರ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದೇನೆ. ಈ ಹಿಂದೆ ನಮಗೆ ಶಾಸಕರ ಭಾಳಷ್ಟು ದೂರುಗಳಿತ್ತು. ಯಾಕೆ ನಮ್ಮದು ಕೆಲವು ಪ್ರಶ್ನೆ ಬರೋದಿಲ್ಲ, 3 ತಿಂಗಳಾದರೂ ಬರೋದಿಲ್ಲ, ಅಸೆಂಬ್ಲಿಯಲ್ಲಿ 15 ದಿವಸದಲ್ಲಿ ಕೊಡ್ತಾರೆ ಮತ್ತು ಕಳಿಸುವುದಿಲ್ಲ. ಆದಾಗ ಡೆಪ್ಯೂಟಿ ಸ್ಪೀಕರ್ ನೇತೃತ್ವದಿಂದ ಒಂದು ಕಮಿಟಿ ರಚಿಸಿ ಯಾರಾದರೂ ಸದಸ್ಯರಿಗೆ ಇನ್ನು ಕೆಲವು ತಿಂಗಳಲ್ಲಿ ಯಾವುದನಿಗೆ ಎಲ್ಲಿದ್ದ ಸಮಯದಲ್ಲಿ ಬರೆದಿದ್ದಲ್ಲಿ ಅವ್ರ ಅರ್ಜಿಯನ್ನು ಆ ಡೆಪ್ಯೂಟಿ ಸ್ಪೀಕರ್ ನೇತೃತ್ವದ ಕಮಿಟಿಗೆ ಕೊಟ್ಟರೆ ಅವರು ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳನ್ನು ಸಂಬಂಧಪಟ್ಟಂಥ ಕೇಸು ಕರೆಸಿಕೊಂಡು ಯಾಕೆ ತಡವಾಗಿದೆ, ಏನು ಕೊಡಲಿಲ್ಲ, ಮತ್ತು ಅದೇನಾದರೂ ಅಧಿಕಾರಿಗಳ ನಿರ್ಲಕ್ಷ್ಯ ಇದ್ದರೆ ಆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲು ಆ ಸಮಿತಿಯವರಿಗೆ ಶಿಫಾರಸು ಮಾಡಬಹುದು. 2 ಖಾಸಗಿ ಬಿಲ್ಗಳನ್ನು ಕೂಡ ಇವತ್ತು ಮಂಡಿಸಲಾಗಿದೆ. ಒಂದು HK ಸುರೇಶ್ ಮತ್ತೊಂದು ದರ್ಶನ್ ಪುಟ್ಟಣ್ಣಯ್ಯ.
HK ಸುರೇಶ್ ಅವರು ಬೇಲೂರು ಹಳೆಬೀಡು ಸಂಬಂಧಪಟ್ಟಾಗೆ ಖಾಸಗಿ ಬಿಲ್ ಪ್ರೆಸೆಂಟ್ ಮಾಡಿದರು. ದರ್ಶನ್ ಪುಟ್ಟಣ್ಣೆ ಅವರು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಾಗೆ ಅವರು ಖಾಸಗಿ ಬಿಲ್ಲನ್ನು ಇವತ್ತು ಗಮನ ಸೆಳೆಯುವ ಸೂಚನೆ 388 ಗಮನ ಸೆಳೆಯುವ ಸೂಚನೆಗಳ ಪೈಕಿ 175 ಸೂಚನಾ ಪತ್ರಗಳನ್ನು ನಾವು ಉತ್ತರ ಸ್ವೀಕರಿಸಲಾಗಿದೆ. ಶೂನ್ಯ ವೇಳೆಯಲ್ಲಿ 14 ಸೂಚನೆಗಳು ಇವತ್ತು ಚರ್ಚಿಸಲಾಗಿದೆ. ಅದೇ ರೀತಿ 2 ಹಕ್ಕುಚ್ಯುತಿ ಸೂಚನಾ ತನಿಖೆ ಮತ್ತು ಪರಿಶೀಲನೆ ಮತ್ತು ವರದಿಗಾಗಿ ಹಕ್ಕುಬಾಧ್ಯತೆ ಸಮಿತಿ ಕೂಡ ವಹಿಸಲಾಗಿದೆ. ಅದೇ ರೀತಿ ವಿಧಾನಸಭಾಂಗಣದ ಮೊಗಸಾಲೆಯಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆ ಒಂದು ಇತಿಹಾಸವನ್ನು ಎಲ್ಲರಿಗೂ ಪರಿಚಯ ಮಾಡಬೇಕಂತ ಹೇಳಿಕೊಂಡು ಇವತ್ತು ಅದರ ಫೋಟೋ ಗ್ಯಾಲರಿಯನ್ನು ಕೂಡ ಸ್ಥಾಪಿಸಿ ಅದನ್ನು ಕೂಡ ಇವತ್ತು ಡೆಪ್ಯೂಟಿ CM ಅವರು ಉದ್ಘಾಟಿಸಿದ್ದಾರೆ. ಯಾಕಂತ ಹೇಳಿದರೆ ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿ ಪ್ರಜಾಪ್ರತಿನಿಧಿ ಮತ್ತು ಪ್ರಜೆಗಳ ಪ್ರತಿನಿಧಿಯಾಗಿ ಆಯ್ಕೆ ಮಾಡುವಂಥ ಒಂದು ನಮ್ಮ ಡೆಮೊಕ್ರೆಟಿಕ್ ಸಿಸ್ಟಮ್ 1861ರಲ್ಲಿ ಮೈಸೂರು ರಾಜರು ಪ್ರಾರಂಭ ಮಾಡಿದರು. ಬ್ರಿಟಿಷರು ಎಷ್ಟೇ ವಿರುದ್ಧ ಇದ್ದರೂ ಕೂಡ ಅವತ್ತು 1861 ಫಸ್ಟ್ ಪ್ರಜಾಪ್ರತಿನಿಧಿ ಆಯಿತು. ನಮಗೆ ಸ್ವತಂತ್ರ ಸಿಕ್ಕುವ ಮುಂಚೆ ಜನರಿಂದ ಆಯ್ಕೆ ಮಾಡಿ ರೆಪ್ರೆಸೆಂಟೇಟಿವ್ ಬಂದು ಅಲ್ಲಿ ಮೀಟಿಂಗ್ ಮಾಡಿ ಏನು ನಾವು ತೀರ್ಮಾನ ತಗೊಳ್ಬೇಕಂತೇಳಿ. ಅದು ಫಸ್ಟ್ ಪ್ರಜಾಪ್ರತಿನಿಧಿ ಯಾವಾಗ ಆಯಿತು, ಯಾವ ಕಟ್ಟಡದಲ್ಲಿ ಆಯಿತು, ಅದು ಈಗ ಆ ಕಟ್ಟಡ ಈಗ ಮೈಸೂರಲ್ಲಿ ಏನಾಗಿದೆ, ತದನಂತರ ಆ ಮೀಟಿಂಗ್ ಎಲ್ಲಿ ಆಯಿತು. ನಮ್ಮ ಸ್ವತಂತ್ರ ಬಂದ ನಂತರ ಬೆಂಗಳೂರಿನಲ್ಲಿ ನಾವು ಆಡಳಿತ ಪ್ರಾರಂಭ ಮಾಡಿದಾಗ ವಿಧಾನಸೌಧ ಕಟ್ಟುವ ಮುಂಚೆ ಎಲ್ಲಿ ವಿಧಾನಸಭೆ ನಡೀತಿತ್ತು ನಮ್ಮ ಮಾಹಿತಿ ಭಾಳಷ್ಟು ಯುವಕರಿಗೆ ಇದೆ, ಯಾರಿಗೂ ಕೂಡ ಗೊತ್ತಿಲ್ಲ. ನಿಮ್ಗೆ ಅದು ಗೊತ್ತಿದೆ ಎಲ್ಲಿ ನಡೀತಿತ್ತು ಅಂತೇಳಿ? ವಿಧಾನಸಭೆ ಕಟ್ಟಡ ಬರೋ ಮುಂಚೆ ವಿಧಾನಸಭೆಯಲ್ಲಿ ನಡೀತಿತ್ತು. ಆಯಿತು, ವಿಧಾನಸಭೆ ಆವಾಗ ಹೈಕೋರ್ಟಲ್ಲಿ ನಡೀತಿತ್ತು. ಅಟಾರ್ ಹೌಸ್ ಅಂತ ಅದಕ್ಕೆ ಹೇಳ್ತಿದ್ರು, ಅಪೋಸಿಟ್ ಇದೆ ಅಲ್ಲ, ಅಲ್ಲಿ ನಡೀತಿತ್ತು ವಿಧಾನಸಭೆಯ ಅಡ್ಮಿನಿಸ್ಟ್ರೇಷನ್ ಮ್ಯಾಟರ್. ಕಟ್ಟಿದ ನಂತರ ಅಲ್ಲಿಂದ ಇದೆ. ಸೊ ಇಂಥ ಹಲವಾರು ಇತಿಹಾಸ ಇರುವ ನಮ್ಮ ಮಾಹಿತಿಗಳು ಬಹುಶಃ ನಮಗೆ ಭಾಳಷ್ಟು ಇವತ್ತು ಆ ಕಡೆ ಈಗ ಬಿಸಿ ಶೆಡ್ಯೂಲಲ್ಲಿ ಇದನ್ನು ನೋಡಿ ಯಾರಿಗೂ ಆಗ್ತಾಯಿಲ್ಲ. ಅದಕ್ಕಿಂತ ಒಂದು ಫೋಟೋಗೆ ನಾವು ಒಳಗಡೆ ಹಾಕಿದ್ದೇವೆ. ಇನ್ನು ಮುಂದಕ್ಕೆ ವಿಧಾನಸೌಧ ಸುತ್ತ ಗೋಡೆಯಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಇದೆ, ಸಾರ್ವಜನಿಕರು ವಿದ್ಯಾರ್ಥಿ ಬಂದಾಗ ಇದನ್ನು ನೋಡಿಕೊಂಡು ಅವಕಾಶ ಮಾಡಿಕೊಡುವಂಥ ನಾವು ಇತಿಹಾಸದಿರುವಂಥ ಹಲವಾರು ವಿಚಾರ ನಾವು ಇವತ್ತು ತಗೊಳ್ತಿದ್ದೇವೆ. ಅದೇ ರೀತಿ ಕೆಲವೊಂದು ಸಂದರ್ಭದಲ್ಲಿ ಅಧಿವೇಶನದ ಗೊಂದಲ ಆದರೂ ಕೂಡ ಬಹುಶಃ ಮುಖ್ಯಮಂತ್ರಿಯವರನ್ನು ಮತ್ತು ಪ್ರತಿಪಕ್ಷ ನಾಯಕರನ್ನು ಸರಿ ಕೂತ್ಕೊಂಡು ಚರ್ಚೆ ಮಾಡಿದಾಗ ಮತ್ತೆಲ್ಲವೂ ಕೂಡ ಸುಗಮವಾಗಿ ಇವತ್ತು ಅಧಿವೇಶನ ಮತ್ತೆ ನಡೆದಿದೆ. ಅದು ಬಹುತೇಕ ಎಲ್ಲ ವಿಚಾರ ನಾವು ಇವತ್ತು ಕೊಟ್ಟಿದ್ದೇವೆ. ಕೊನೆಯ ದಿವಸ ಧನವಿನಿಯೋಗ ಬಿಲ್ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಆ ಒಂದು ಗೊಂದಲ ಮತ್ತು ಆ ಒಂದು ಘಟನೆ ಅತ್ಯಂತ ವಿಷಾದನೀಯ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಕಪ್ಪು ಚುಕ್ಕೆ. ಆದ ಸಂವಿಧಾನ ಪೀಠದ ಗೌರವ ಉಳಿಸಿಕೊಳ್ಳಲಿಕ್ಕೆ ಸಭಾಧ್ಯಕ್ಷನಾಗಿದ್ದುಕೊಂಡು ನಮ್ಮ ಮಿತ್ರ ಶಾಸಕರನ್ನು ನಾನು ಇವತ್ತು 6 ತಿಂಗಳವರೆಗೆ ನಾನು ಸಸ್ಪೆಂಡ್ ಮಾಡಬೇಕಾಯಿತು. ಆದ ಕಾರಣ ಈ ಸಸ್ಪೆನ್ಷನ್ ಅದು ಯಾರು ಕೂಡ ಅವ್ರಿಗೆ ಕೊಟ್ಟಂಥ ಶಿಕ್ಷೆ ಅಂತ ಭಾವಿಸೋದು ಬೇಡ. ಅದನ್ನು ತಿದ್ದಿಕೊಂಡು ಅವರು ಉತ್ತಮವಾದ ಜನಪ್ರತಿನಿಧಿ ಆಗಲಿಕ್ಕೆ ಅವರನ್ನು ಅದು ತಗೊಂಡಂಥ ಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವು ಯಾವುದೇ ಒಂದು ಸಸ್ಪೆನ್ಷನ್ ಅಥವಾ ಏನೊಂದು ಕೊಡೋದು ಅದು ಶಿಕ್ಷೆ ಅಂತಲ್ಲ. ಅವರು ಇನ್ನಷ್ಟು ಉತ್ತಮವಾದ ಯಾವ ರೀತಿ ಸಂವಿಧಾನ ಇದೆ, ಯಾವ ರೀತಿ ನಮ್ಮ ನಡವಳಿಕೆ ಇರಬೇಕು ಮತ್ತು ಯಾವ ರೀತಿ ನಾವು ಉತ್ತಮವಾದ ಜನಪ್ರತಿನಿಧಿ ಆಗಬೇಕಂತೇಳಿ ಅರ್ಥಕೊಳ್ಳಲು ಮಾಡಿದಂಥ ಕ್ರಮ.
ಅಂತ ಹೇಳಿ ಎಲ್ಲರೂ ಕೂಡ ಅದು ನಮ್ಮ ಮಾಧ್ಯಮ ಮಿತ್ರರಿಂದ ಹಿಡಿದು ನಮ್ಮ ಎಲ್ಲ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು, ಮಾರ್ಷಲ್ಗಳು, ಪೊಲೀಸ್ ಸಿಬ್ಬಂದಿಗಳು, ಡಿ ಗ್ರೂಪ್ ನೌಕರರು ಎಲ್ಲರೂ ಕೂಡ. ಯಾಕೆ ಬೆಳಿಗ್ಗೆ 7:30 ಗಂಟೆ ಅಂತ ಹೇಳಿದರೆ ಅವರು ಪಾಪ 6 ಗಂಟೆಗೆ ಬರಬೇಕು ಅಧಿಕಾರಿಗಳು. ಯಾಕೆ ನಾವು ರೆಡಿ ಆಗಬೇಕು. ಇದರಲ್ಲಿ ಯಾವ ಸಮಯ ನಾನು ನಿಗದಿಪಡಿಸಿದ್ದಾನೆ ಅದಕ್ಕೆಲ್ಲ ಕೂಡ ತಯಾರಿ. ಅಧಿಕಾರಿಗಳು ಕೂಡ 6 ಗಂಟೆ ಬೆಳಿಗ್ಗೆ ಬಂದು ಮತ್ತೆ ಸೆಷನ್ ಮುಗಿದ 1 ಗಂಟೆ ನಂತರ ಹೋಗೋದು ನಾವು. ಯಾಕೆ ನಾವು ನಾಳೆಗೆ ನಾವು ಬಿಸ್ನೆಸ್ ರೆಡಿ ಮಾಡಬೇಕು. ಆದರೂ ಕೂಡ ಎಲ್ಲರೂ ಕೂಡ ಸಾಕದು ಕೊಟ್ಟಿರೋದು ಅತ್ಯಂತ ಸಂತೋಷ. ಮತ್ತೊಂದು ಇತಿಹಾಸದ ಒಂದು ಅಧಿವೇಶನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲವೂ ಯಾವಾಗಲೂ ಎಲ್ಲವೂ ಸರಿ ಇರಬೇಕಂತೇಳಿ ಅದು ಎಲ್ಲಿಯೂ ಕೂಡ ಇರುವುದಿಲ್ಲ. ಎಲ್ಲಿ ಸರಿ ಇಲ್ವೋ ಅದನ್ನು ಸರಿಪಡಿಸಲೇಬೇಕಾಗಿ ನಾವು ಸಭಾಧ್ಯಕ್ಷರಾಗಿ ನಾವು ಕೂತ್ಕೊಂಡು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಸರಿಪಡಿಸೋದು ನಮ್ಮ ಜವಾಬ್ದಾರಿ. ಅವತ್ತು ನಡೆದಂಥ ಘಟನೆ ಇಡೀ ರಾಜ್ಯದ ಒಂದು ಜನತೆಗೆ ಅಸಹ್ಯ ಮೂಡಿಸಿದೆ. ಜನಪ್ರತಿನಿಧಿಗಳ ಮೇಲೆ, ರಾಜಕೀಯದವರನ್ನು ಬಿಟ್ಟು, ರಾಜಕೀಯದವರು ಒಂದೊಂದು ಆಲೋಚನೆ ಮಾತ್ರ. ರಾಜಕೀಯದವರು ಬರೀ 5% ಮಾತ್ರ. 95% ಈ ರಾಜ್ಯದ ಕಾಮನ್ ಜನ ಇದ್ದಾರೆ. ವಿವಿಧ ಹಂತದಲ್ಲಿ ಅವ್ರದ್ದೇ ಒಂದು ಶ್ರಮಪಟ್ಟು, ಅದು ನಮ್ಮ ಡಾಕ್ಟರ್ಸ್ ಇರಲಿ, ಇಂಜಿನಿಯರ್ಸ್ ಇರಲಿ, ಅಡ್ವೊಕೇಟ್ಸ್ ಇರಲಿ, ಪೊಲೀಸ್ ಆಫೀಸರ್ ಇರಲಿ, ಬಿಸ್ನೆಸ್ ಇರಲಿ, ಸ್ಟೂಡೆಂಟ್ಸ್ ಇರಲಿ, ಯೂತ್ಸ್ ಇರಲಿ, ಸಂಘ ಸಂಸ್ಥೆಗಳಿರಲಿ, ಸಾಹಿತಿಗಳಿರಲಿ, ಬರಹಗಾರರಿರಲಿ, ಮಾಧ್ಯಮದಲ್ಲಿರಲಿ 95% ಇವರು ಸೇರಿದ್ದಾರೆ. ಅವ್ರದ್ದೇ ಒಂದು ಶ್ರಮಪಟ್ಟು ಅವ್ರದ್ದೇ ರೀತಿಯಿಂದ ಶ್ರಮಪಟ್ಟು ಅವ್ರದ್ದೇ ಆದ ಕೊಡುಗೆಯಿಂದ ಈ ರಾಜ್ಯದ ಘನತೆಯನ್ನು ಉಳಿಸಿಕೊಳ್ಳಲಿಕ್ಕೆ ಎಲ್ಲರೂ ಕೂಡ ಈ ರಾಜ್ಯದ ಸರ್ವರು ಕೂಡ ಸಹಕಾರ ಕೊಟ್ಟಿದ್ದಾರೆ, ಶ್ರಮ ಪಡ್ತಾ ಇದ್ದಾರೆ. ಈ ಸಂವಿಧಾನ ಉಳಿಸಿಕೊಳ್ಳಲಿಕ್ಕೆ ಅದು ಗೌರವ ಬರಬೇಕೆಂದಲ್ಲಿ ಕೂಡ ಎಲ್ಲರೂ ಕೂಡ ಪ್ರಯತ್ನ ಪಡ್ತಿದ್ದಾರೆ. ಅದು ರಾಜಕಾರಣಿಗಳು ಮಾತ್ರ ಅಲ್ಲ, ರಾಜ್ಯ ಓನ್ಲಿ 10%, 90% ಅದರ್ಸ್ ಆರ್ ದೇರ್. ಈ ರಾಜ್ಯದ ಡೆವಲಪ್ಮೆಂಟಲ್ಲಿ, ಈ ರಾಜ್ಯದ ಸಂವಿಧಾನ ಉಳಿಸುವಲ್ಲಿ ಮತ್ತು ನಮ್ಮ ರಾಜ್ಯಕ್ಕೆ ಗೌರವ ತರುವಲ್ಲಿ ಬರೀ ಕೆಲವು ಮಂದಿಗಳು ಈ ರೀತಿಯ ಒಂದು ಅಸಹ್ಯವಾದ ಆ ಒಂದು ಪರಿಸ್ಥಿತಿ ಕ್ರಿಯೇಟ್ ಮಾಡಿದ ಕಾರಣ ಇದು ನೋಡುವವರಿಗೆ ಇಡೀ ನಮ್ಮ ರಾಜ್ಯದ ಘನತೆ ಎಲ್ಲಿಗೆ ಬಂದು ನಿಂತಿದೆ. ಇದರಲ್ಲಿ ಅವರು ಕರೆಕ್ಟಾಗಿ ಹೇಳ್ತಾರೆ. ಯಾಕಂತೇಳಿಗೆ ನನಗೆ ಬಹುತೇಕ ಎಲ್ಲರೂ ಕೂಡ ರಾಜಕೀಯದವ್ರು ಬಿಟ್ಟು ಎಲ್ಲರೂ ಕೂಡ ಹೇಳಿದ್ದು ನೀವು ತಗೊಂಡು ತೀರ್ಮಾನ ಕರೆಕ್ಟಾಗಿದೆ ಅಂತೇಳಿ. ಯಾಕೆ ಇಟ್ ವಾಸ್ 6 months ಯಾಕೆ ಅಂತ ಹೇಳಿದರೆ, ಹಿಂದೆಲ್ಲವೂ ಕೂಡ ಆ ಅಧಿವೇಶನ ಇರುವ ತನಕ what was the intention? They know finance bill is coming on the last day. ಫೈನಾನ್ಸ್ ಬಿಲ್ ನಾನೇನಾದ್ರು ಪಾಸ್ ಮಾಡದಿದ್ದಲ್ಲಿ ಆ ಗೊಂದಲದಲ್ಲಿ ಧನ ವಿನಿಯೋಗ ಬಿಲ್ಲನ್ನು ನಾವು ಪಾಸ್ ಮಾಡದಿದ್ದರೆ ವಾಟ್ ವಿಲ್ ಬಿ ದಿ ಇಶ್ಯೂ ಟುಡೇ? ಕ್ಯಾನ್ ಎನಿ ಒನ್ ಟೇಕ್ 1 rupee ಫ್ರಮ್ ದಿ ಟ್ರೆಷರಿ? ಯಾರ್ದು ಸ್ಯಾಲರಿ ಆಗ್ತದ? ಯಾವುದು ಡೆವಲಪ್ಮೆಂಟ್? ಅದು ಎಲ್ಲಿಯೂ ಕೂಡ ಫೈನಾನ್ಸ್ ಬಿಲ್ಲಿಗೆ ಮತ್ತು ಧನ ವಿನಿಯೋಗ ಬಿಲ್ಲಿಗೆ ಯಾರು ಕೂಡ ಅಪೇಕ್ಷೆ ಮಾಡೋದಿಲ್ಲ ಇಲ್ಲಿಯ ತನಕ. ಯಾಕೆ? ಫೈನಾನ್ಸ್ ಬಿಲ್ ಹ್ಯಾಸ್ ಟು ಪಾಸ್ ಬಿಕಾಸ್ ಸ್ಟೇಟ್ ಹ್ಯಾಸ್ ಟು ರನ್. ಫೈನಾನ್ಸ್ ಬಿಲ್ ಪಾಸ್ ಆಗೋದಿದ್ದಲ್ಲಿ ನಾಳೆ ಒಂದೇ ಒಂದು ಅಕೌಂಟಿಗೆ ಒಂದು ನಯ ಪೈಸೆ ಬರೋದಿಲ್ಲ, ಒಂದೇ ಒಂದು ಸ್ಯಾಲರಿ ಆಗೋದಿಲ್ಲ, ಡೆವಲಪ್ಮೆಂಟ್ ಪೆಂಡಿಂಗ್ ಎಲ್ಲ ಕೂಡ ಫೈನಾನ್ಷಿಯಲ್ ಇದು ಬಂದು ಬಿಡ್ತದೆ. ಮತ್ತು ಬೇರೆ ಬಿಲ್ಲಿನಾಗೆ ಅದನ್ನು ಮುಂದೆ ಅಜೆಂಡ್ ಮಾಡಿ ಮುಂದಕ್ಕಾಗಿ ಮತ್ತೆ ತರಲಿಕ್ಕೆ ಆಗೋದಿಲ್ಲ. ಅದೊಮ್ಮೆ ಮುಖ್ಯಮಂತ್ರಿಗಳು ನಾನು ಮಂಡಿಸ್ತೇನೆ ಅಂತ ಹೇಳಿದ ನಂತರ ಅದನ್ನು ನಾನು ಫಿನಿಶ್ ಮಾಡಲೇಬೇಕು. ಆ್ಯಂಡ್ ಇಟ್ಸ್ ಲಾಸ್ಟ್ ಡೇ ಆಗುವಂಥದ್ದು. ಅದಕ್ಕಾಗಿ ನಾನು ಬಹುಶಃ ಯಾವುದೇ ಗೊಂದಲ ಇದ್ದರೂ ಕೂಡ ಫೈನಾನ್ಸ್ ಬಿಲ್ ಕ್ಲಿಯರ್ ಆಗುವ ತನಕ ಅದನ್ನೆಲ್ಲ ಕೂಡ ನಾವು ಸಹಿಸಿಕೊಂಡಿದ್ದೇವೆ. ಅವ್ರದ್ದು ಉದ್ದೇಶ ಏನಿತ್ತು? ಫೈನಾನ್ಸ್ ಬಿಲ್ ಬರುವಾಗ ಮೇಲೆ ಬಂದು ಗದ್ದಲ ಮಾಡಿ ಆ ಕಡೆ ಮಾರ್ಷಲ್ಗಳು ಇವನು ಕೆಳಗೆ ದೂಡುದು, ಅವರು ಈ ಕಡೆ ಇದು ಗೊಂದಲಾಗಿ ಇದನ್ನು ನಿಲ್ಲಿಸಿಬಿಡಬೇಕು ಮತ್ತು ಸಮಸ್ಯೆ ಆಗಬೇಕು. ಅದಕ್ಕೆ ನಾನು ಅವಕಾಶ ಮಾಡಿ ಕೊಡಲಿಲ್ಲ. ಆ್ಯಂಡ್ ವಾಟ್ ಈಸ್ ದ ಇಂಟೆನ್ಷನ್? ಲಾಸ್ಟ್ ಡೇ ನಮ್ಮನ್ನು ಸಸ್ಪೆಂಡ್ ಮಾಡಿದರೆ ಎಷ್ಟಕ್ಕೆ? ಇವತ್ತೊಂದು ದಿವಸಕ್ಕೆ ಮಾತ್ರ ಆಗೋದು. ಅದರಲ್ಲೇನಾಯಿತು? ಏನಾಗೋದಿಲ್ಲ ಅಲ್ಲ. ಅರೆ ಬರೀ ಒಂದು ಅಲ್ಲಿ ತನಕ ಮಾತಿದೆ ಅಂತ ಹೇಳಿ ನಾವೇನು ಕೂಡ ಮಾಡಿಕೊಂಡು ಹೋಗಲಿಕ್ಕೆ ಆಗ್ತದಾ? ಆದ ಇಟ್ಸ್ ಅ ಸ್ಪೀಕರ್ ಡಿಸ್ಕಷನ್ ಈ ಪವರ್ ಇದರಲ್ಲಿ. ಅಲ್ಲ, ಬಟ್ ನೀವು ಹೇಳಿದ್ರಿ
ಅದನ್ನ ರಿವೋಕ್ ಮಾಡ್ಬೋದು, ನಮ್ಮ ರಿಕ್ವೆಸ್ಟ್ ಬಂದ್ರೆ ರಿವೋಕ್ ಸಿ ಯಾರು ತಪ್ಪು ಮಾಡಿದ್ದಾರೆ ಆ ತಪ್ಪು ಅವರಿಗೆ ಫಸ್ಟ್ ಅರ್ಥ ಆಗಬೇಕು. ತಪ್ಪು ಅರ್ಥ ಆಗಬೇಕಾದ್ರೆ ಕೂತ್ಕೊಂಡು 10 ಸಲ ಅವರು ಮಾಡಿದಂಥ ವರ್ತನೆಯನ್ನು ಟಿ ವಿ ಮುಂದೆ ಕೂತ್ಕೊಂಡು ನೋಡಬೇಕು. ಅವಾಗ ಮಾತು ಅವರಿಗೆ ಅದರ ಅರ್ಥ ಆಗ್ತದೆ. ಈ ರಾಜ್ಯದಲ್ಲಿ ಸದನಕ್ಕಿಂತ ದೊಡ್ಡ ಸಂವಿಧಾನದ ಸಂಸ್ಥೆ ಬೇರೆ ಯಾವುದು ಕೂಡ ಇಲ್ಲ. ಸದನದಲ್ಲಿ ಅಧ್ಯಕ್ಷರ ಪೀಠಕ್ಕಿಂತ ದೊಡ್ಡದು ಯಾವುದು ಕೂಡ ಇಲ್ಲ. ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಇದು ಗೊತ್ತಿದ್ದು ಕೂಡ ಮೇಲೆ ಬರೋದು, ಗದ್ದಲ ಮಾಡೋದು, ಇದ್ದಂಥ ಪೇಪರನ್ನು ಇದು ಮಾಡೋದು, ಬಿಲ್ಲನ್ನು ಕೈಲಿಕ್ಕೆ ತಗೊಳ್ಳಿಕ್ಕೆ ಪ್ರಯತ್ನ ಪಡೋದು, ಅದು ಯಾವ ರೀತಿ ಇದನ್ನು ನಮಗೆ ಸಹಿಸಲಿಕ್ಕೆ ಸಾಧ್ಯ ಉಂಟಾ?